ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಕ್ರಿಕೆಟ್ ವಲಯದಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇದೇ ಫೆಬ್ರವರಿ 7ಕ್ಕೆ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ IPL ಇದೆ. ಆದರೆ ಇಲ್ಲಿ ಯಾಕೆ ಬಾಂಗ್ಲಾದೇಶದ ಟಾಪಿಕನ್ನು ನಾವು ಇವತ್ತು ಮಾತನಾಡ್ತಿದ್ದೀವಿ ಅಂತಂದರೆ, ಯಾವಾಗ BCCI ಒಂದು ಸೂಚನೆಯನ್ನು ಕೊಡ್ತು KKR ಫ್ರಾಂಚೈಸಿಗೆ, ನೀವು ಕೂಡಲೇ ಈ ಮುಸ್ತಫಿಜುರ್ ರಹಮಾನನ್ನು ನೀವು 9.5 ಕೋಟಿಗೆ ಬಿಡ್ ಮಾಡಿದ್ದೀರಾ, ರಿಲೀಸ್ ಮಾಡಬೇಕು ಅಂತ. ಆ ಒಂದು ನಿರ್ಧಾರ, ಆ ಒಂದು ಸೂಚನೆ ಇದೀಗ ಬಾಂಗ್ಲಾದೇಶದ ಬೋರ್ಡ್ನವರಿಗೆ ತಲೆ ಕೆಡೋ ಹಾಗೆ ಮಾಡಿದೆ. ಫಸ್ಟ್ ಒಂದು ಮೀಟಿಂಗ್ ಮಾಡ್ತಾರೆ. ನೆನ್ನೆ ಮೀಟಿಂಗ್ ಮಾಡಿ ಡೀಟೇಲ್ ಆಗಿ ಒಂದು 24 ಗಂಟೆಗಳ ಎಲ್ಲ ಬೆಳವಣಿಗೆಯನ್ನು ಅವರು ಲೆಕ್ಕಾಚಾರ ಹಾಕಿದ್ರಂತೆ, ಚರ್ಚೆ ಮಾಡಿದ್ರಂತೆ. ಸ್ಟೇಕ್ ಹೋಲ್ಡರ್ಸ್, ಬೋರ್ಡ್ನ ಮೆಂಬರ್ಸ್ ಎಲ್ಲರೂ ಕೂಡ ಮಾತುಕತೆ ನಡೆಸಿ ಒಂದು ಪ್ರೆಸ್ ರಿಲೀಸನ್ನು ಮಾಡಿದ್ದಾರೆ. ಆ ಪ್ರೆಸ್ ರಿಲೀಸ್ ಏನು ಹೇಳುತ್ತೆ ಅಂತಂದರೆ, ನಾವು ನಮ್ಮ ತಂಡವನ್ನು, ಬಾಂಗ್ಲಾದೇಶ ತಂಡವನ್ನು ಭಾರತಕ್ಕೆ ಕಳಿಸ್ತಾ ಇಲ್ಲ T20 ವರ್ಲ್ಡ್ ಕಪ್ಪಿಗೆ ಅಂತ. ಇದೇ ಫೆಬ್ರವರಿ 7ನೇ ತಾರೀಕು T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಬಾಂಗ್ಲಾದೇಶ ಟೀಮನ್ನು ನಾವು ಇಂಡಿಯಾ ಕಳಿಸ್ತಾ ಇಲ್ಲ. ಯಾಕೆ ಅಂತಂದರೆ, ಅವರು ಕೊಡ್ತಿರುವಂತಹ ಕಾರಣ ನಮ್ಮ ತಂಡಕ್ಕೆ ಅಲ್ಲಿ ಸೇಫ್ಟಿ ಇಲ್ಲ. ಸೊ ಭದ್ರತೆಯ ಒಂದು ಕೊರತೆ ಇರೋದ್ರಿಂದ ಅಥವಾ ನಮಗೊಂದು ಅನುಮಾನ ಇರೋದ್ರಿಂದ ನಾವು ನಮ್ಮ ಪ್ಲೇಯರ್ಸನ್ನು ನಾವು ಕಳಿಸ್ತಾ ಇಲ್ಲ ಅಂತ. ಹಾಗಾದರೆ ಎಷ್ಟು ಮ್ಯಾಚ್ ಇದೆ ಅದನ್ನು ಫಸ್ಟ್ ನೋಡೋಣ ನಾವು. ಯಾಕಂದರೆ ಗ್ರೂಪ್ನಲ್ಲಿ 5 ಟೀಮ್ಗಳಿರೋದ್ರಿಂದ, ಒಂದೊಂದು ಗ್ರೂಪ್ನಲ್ಲಿ ನೋಡಿದ್ರೆ 5 ಟೀಮ್ ಇದೆ. ಗ್ರೂಪ್ ಎನಲ್ಲಿ ನಮೀಬಿಯಾ, ನೆದರ್ಲ್ಯಾಂಡ್, USA, ಪಾಕಿಸ್ತಾನ್, ಇಂಡಿಯಾ ಇದೆ. ಗ್ರೂಪ್ ಬಿನಲ್ಲಿ ಒಮಾನ್. ಟೋಟಲ್ 4 ಗ್ರೂಪ್ ಇರೋದು, ಒಟ್ಟು 5 ಟೀಮ್ಗಳ 4 ಗ್ರೂಪ್ ಇದೆ. ಸೊ ಅದರಲ್ಲಿ ನಾವು ಗ್ರೂಪ್ ಬಿ ನೋಡಿದ್ರೆ ಒಮಾನ್, ಐರ್ಲ್ಯಾಂಡ್, ಜಿಂಬಾಬ್ವೆ, ಶ್ರೀಲಂಕಾ, ಆಸ್ಟ್ರೇಲಿಯಾ ಇದೆ. ಗ್ರೂಪ್ ಸಿ ಅಲ್ಲಿ ಇಟಲಿ, ನೇಪಾಲ್, ವೆಸ್ಟ್ ಇಂಡೀಸ್, ಇಂಗ್ಲೆಂಡ್, ಬಾಂಗ್ಲಾ ಇರೋದು ಈ ಗ್ರೂಪ್ ಸಿನಲ್ಲಿ. ಇವರಿಗೆ ಎಷ್ಟು ಮ್ಯಾಚ್ ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ ಅಂತ ಫಸ್ಟ್ ನೋಡ್ತಾ ಹೋಗೋಣ. ಇವರಿಗೆ ಎಷ್ಟು ಮಟ್ಟಿಗೆ ICC ವ್ಯವಸ್ಥೆ ಮಾಡಿಕೊಟ್ಟಿದೆ ಅಂತಂದರೆ, ಇವ್ರಿಗೆ ಹತ್ತಿರದಲ್ಲೇ ಇರುವಂಥ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲಲ್ಲಿರುವಂಥ ಕೋಲ್ಕತ್ತಾದಲ್ಲಿ ಇವರಿಗೆ ಮ್ಯಾಚ್ಗಳನ್ನು ಆದಷ್ಟು ಫಿಕ್ಸ್ ಮಾಡಿದ್ದಾರೆ. ಇವರಿಗೆ ಜರ್ನಿ ಕೂಡ ದೂರ ಆಗಬಾರ್ದು ಅಂತ. ಸೊ ಫಸ್ಟ್ ಮ್ಯಾಚ್ ಇರೋದು ಇವ್ರದ್ದು ಬಾಂಗ್ಲಾದೇಶ್ ವರ್ಸಸ್ ಇಟಲಿ, ಕೋಲ್ಕತ್ತಾದಲ್ಲಿ ಫಸ್ಟ್ ಮ್ಯಾಚ್. ಸೊ ಅದಾದಮೇಲೆ 2ನೇ ಮ್ಯಾಚ್ ಎಲ್ಲಿದೆ ಅಂತ ನಾವು ನೋಡಿದ್ರೆ, ಬಾಂಗ್ಲಾದೇಶದ 2ನೇ ಮ್ಯಾಚ್ ಬಂದು ಆಲ್ಮೋಸ್ಟ್ ಬಾಂಗ್ಲಾದೇಶ್ ವರ್ಸಸ್ ನೇಪಾಲ್ ಇದೆ. ಸೊ ಇದು ಕೂಡ ಮುಂಬೈಯಲ್ಲಿ ಫಿಕ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಮ್ಯಾಚ್ ಏನಿರೋದು. ಸೊ ಇದನ್ನು ಇವರು ಮುಂಬೈಯಲ್ಲಿ ಆಡಬೇಕಾಗುತ್ತೆ. ಜೊತೆಗೆ ಇನ್ನೊಂದೆರಡು ಮ್ಯಾಚ್ಗಳನ್ನು ಕೋಲ್ಕತ್ತಾದಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಮ್ಯಾಚ್ ಇದೆ ಅವ್ರದ್ದು, ಆ ಮ್ಯಾಚನ್ನು ಕೋಲ್ಕತ್ತಾದಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ಇದು ಭಾರತ ನೆಲದಲ್ಲಿ ಬಾಂಗ್ಲಾ ಆಡುವಂಥ ಮ್ಯಾಚ್ಗಳು. ಜೊತೆಗೆ ಅವ್ರದ್ದೇ ಗ್ರೂಪಲ್ಲಿ ಬರುವಂಥ ಮತ್ತೊಂದು ಟೀಮ್, ಇಟಲಿಯ ಮುಂಚೆ ಅವ್ರು ಆಡುವಂಥ ಟೀಮ್ ಯಾವುದಿದೆ ಅಂತಂದರೆ, ಇನ್ನೊಂದು ಮ್ಯಾಚ್ ಇರೋದು ವೆಸ್ಟ್ ಇಂಡೀಸ್ ವಿರುದ್ಧ, ಅದು ಕೂಡ ಕೋಲ್ಕತ್ತಾದಲ್ಲಿ. ಹಾಗಾಗಿ 3 ಕೋಲ್ಕತ್ತಾದಲ್ಲಿ, 1 ಮುಂಬೈಯಲ್ಲಿದೆ. 4 ಮ್ಯಾಚ್ ಅವ್ರಿಗಿರೋದು. ಬಹುತೇಕ ಅವ್ರು ಆಡುವಂಥ ಮ್ಯಾಚ್ಗಳು ಅಷ್ಟೇ, ಲೀಗಲ್ಲೇ ಬಹುತೇಕ ಹೊರಟೋಗ್ತಾರೆ ಅವರು. ಇದನ್ನು ನಾವು ಆಡಲ್ಲ ಅಂತ ಅವ್ರಿಗೆ ಕೂತಿದ್ದಾರೆ. ಇದು ಒಂದು ಕಡೆ ಆಯಿತು. ಈಗ ಇವತ್ತು ಇದು ನೆನ್ನೆ ಮಾಡಿದಂಥ ಅನೌನ್ಸ್ಮೆಂಟ್, ನಾವು ವರ್ಲ್ಡ್ ಕಪ್ಗೆ ನಮ್ಮ ಟೀಮನ್ನು ಭಾರತಕ್ಕೆ ಕಳಿಸಲ್ಲ ಅನ್ನೋದು ನಂಬರ್ 1. ಎರಡನೇದು, ಈಗ IPL ಟೆಲಿಕಾಸ್ಟನ್ನು ಬಾಂಗ್ಲಾದೇಶದಲ್ಲಿ ನಾವು ಮಾಡೋದಿಲ್ಲ ಅಂತ ಮತ್ತೊಂದು ಈಗ ಬಾಂಗ್ಲಾದೇಶ್ ಗೌರ್ಮೆಂಟ್ ಮಾಡಿರೋದು. ಇದು ನೆನ್ನೆ ಕ್ರಿಕೆಟ್ ಬೋರ್ಡ್, ಈಗ ಬಾಂಗ್ಲಾದೇಶ ಗೌರ್ಮೆಂಟ್ ಒಂದು ಅನೌನ್ಸ್ಮೆಂಟ್ ಮಾಡಿದೆ, IPL ಟೆಲಿಕಾಸ್ಟ್ ಬಾಂಗ್ಲಾದೇಶದಲ್ಲಿ ಆಗಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಮುಸ್ತಫಿಜುರ್ ಅವ್ರನ್ನ ಯಾವಾಗ ರಿಲೀಸ್ ಮಾಡಬೇಕು ಅಂತ BCCI ಹೇಳ್ತೋ, ಆ ಒಂದು ನಿರ್ಧಾರ ಬಾಂಗ್ಲಾದಂತಹ ಆಫ್ಟರ್ ಆಲ್ ಜುಜುಬಿ ಬೋರ್ಡ್, ನಿಜ ಹೇಳಬೇಕು ಅಂತಂದರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಲಾಟ್ರಿ ಹೊಡಿತಿರುವಂಥ ಭಾಳಷ್ಟು ಜನ ಅಲ್ಲಿದ್ದಾರೆ. ಇವರು ಭಾರತದ ವಿರುದ್ಧ ಬಾಲ ಬಿಚ್ಚೋಕೆ ಶುರು ಮಾಡಿದ್ದಾರೆ. ಇವರ ರಾಷ್ಟ್ರ ಆಗೋದಕ್ಕೆ ಸಹಾಯ ಮಾಡಿದ್ದೇ ಭಾರತ. ಅಂಥದ್ರಲ್ಲಿ ಈಗ ವಾಪಸ್ ತಿರುಗಿ ಬಿದ್ದಿದ್ದಾರೆ. ಈ ಒಂದು ನಿರ್ಧಾರ ಈಗ ಒಂದಷ್ಟು ಚರ್ಚೆ ಕಾರಣವಾಗಿದೆ. ಭಾಳಷ್ಟು ಜನ ICC ಇವ್ರನ್ನ ಹೊರಗಡೆ ಇಟ್ಟೇನೆ ಟೂರ್ನಮೆಂಟ್ ಆಡಿಸ್ಬೇಕು, ತೊಂದರೆ ಇಲ್ಲ, 20 ಟೀಮಲ್ಲಿ 1 ಟೀಮ್ ಹೋದರೆ ತೊಂದರೆ ಇಲ್ಲ, ಇವ್ರದ್ದು ಉಳಿದಿರುವಂಥ ಒಳ್ಳೆ ಟೀಮ್ಗಳು ಅವ್ರಿಗೆ ಅವಕಾಶ ಕೊಡೋಣ. ನಮೀಬಿಯಾ ಅಂತ ಟೀಮ್ ಇದ್ದಾರೆ, ಇಟಾಲಿ ಅಂತ ಟೀಮ್ ಇದ್ದಾರೆ, ನೆದರ್ಲ್ಯಾಂಡ್ ಅಂತ ಟೀಮ್ ಇದೆ. ಸೊ ಇವ್ರಿಗೆ ಅವಕಾಶ ಕೊಡಿ, ಬಾಂಗ್ಲಾದೇಶದವರು ಆಡ್ದಿದ್ರೂ ಪರವಾಗಿಲ್ಲ ಅಂತ ಭಾರತದವರು ಇವ್ರಿಗೆ ಹೇಳ್ತಾ ಇರೋದು. ಸೊ ಇನ್ನೊಂದು ಕಡೆ ICC ಇಲ್ಲ, ಇದನ್ನೆಲ್ಲವನ್ನು ಕೂಡ ಸರಿಪಡಿಸಬೇಕು, ಅವರಿಗೆ ರೀಲೊಕೇಟ್ ಶ್ರೀಲಂಕಾದಲ್ಲಿ ಅವಕಾಶ ಕೊಡಬೇಕು ಅನ್ನೋ ಅಭಿಪ್ರಾಯಗಳು ಕೂಡ ಇದೆ. ನಮ್ಮಲ್ಲೇ ಭಾಳಷ್ಟು ಜನ ಬಾಂಗ್ಲಾದೇಶ ಸಪೋರ್ಟ್ ಮಾಡೋರು ಕೂಡ ಇದ್ದಾರೆ. ಸೊ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ನೀವೇನು ಹೇಳ್ತೀರಾ ಈ ಒಂದು ಚೇಂಜಸ್ ಬಗ್ಗೆ? ಇದನ್ನು ICC ಹೇಗೆ ನೋಡುತ್ತೆ? ICCಗೆ ಈಗ ಪತ್ರ ಬರೆದಿದ್ದಾರೆ, ರಿಲೊಕೇಟ್ ಮಾಡಿ ಶ್ರೀಲಂಕಾದಲ್ಲಿ ನಮಗೆ ಮ್ಯಾಚನ್ನು ನಡೆಸ್ಕೊಡಿ, ನಾವು ಭಾರತಕ್ಕೆ ಬರಲ್ಲ ಅಂತ. ಫಸ್ಟ್ ಆಫ್ ಆಲ್ ಬಾಂಗ್ಲಾದವ್ರು ಬಂದು ಭಾರತದಲ್ಲಿ ಆಡೋಕ್ಕೆ ನಾವೇ ಅವಕಾಶ ಕೊಡಬಾರ್ದು. ಅವರಲ್ಲಿ ನಾವು ನಡ್ಸ್ಕೊಳ್ತಿರುವಂಥ ರೀತಿ, ನಮ್ಮ ಹಿಂದೂಗಳನ್ನು ನಡ್ಸ್ಕೊಳ್ತಿರುವಂಥ ರೀತಿಗೆ ನಮ್ಮಲ್ಲಿ ಆಡೋಕ್ಕೆ ಅವಕಾಶ ಕೊಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಇದನ್ನು ಮೊದಲು ನಾವೇ ಅವ್ರನ್ನ ಇಲ್ಲಿಂದ ಆಡ್ದಿರೋ ಥರ ಏನಾದರೂ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಈ ಒಂದು ಮನವಿಯ ಬಗ್ಗೆ? ಜೊತೆಗೆ IPL ಟೆಲಿಕಾಸ್ಟನ್ನು ನಾವು ಮಾಡೋದಿಲ್ಲ ಅಂತ ಈಗ ಅಲ್ಲಿನ ಗೌರ್ಮೆಂಟ್ ತೆಗೆದುಕೊಂಡಿರುವಂಥ ನಿರ್ಧಾರ. ಸೊ ಅದರ ಬಗ್ಗೆ ಕೂಡ ನೀವು ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.